ಹಾಯ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತು ಒಂದು ಬ್ರೈಡಲ್ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಈ ಕಲರ್ ಇದೆ ಸೀರೆ, ಬಾಡಿ ಕಲರ್ ಥ್ರೆಡ್ ತೊಗೊತಾ ಇದ್ದೀನಿ. ಇದಕ್ಕೆ ಪಲ್ಲುಗೆ ಆಪೋಸಿಟ್ ಕಲರ್ ಥ್ರೆಡ್ ತೊಗೊತಾ ಇದ್ದೀನಿ. 6 ಎಳೆ ರೆಡಿ ಮಾಡ್ಕೊಂಡಿರೋದು. ಮತ್ತು ಕ್ರಿಸ್ಟಲ್ ಬೀಡ್ಸ್ ತೊಗೊತಾ ಇದ್ದೀನಿ. ಈ ಥರ ಸ್ಮಾಲ್ ಗೋಲ್ಡನ್ ಬೀಡ್ಸ್ ತೊಗೊತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸೀರೆಗೆ 2 ಟೈಮ್ಸ್ ಲಾಕ್ ಮಾಡ್ಕೋಬೇಕು. ಟೂ ಟೈಮ್ಸ್ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಕ್ರಿಸ್ಟಲ್ ಬೀಡ್ ತಗೊಂಡು ಬೀಡ್ ಸೇರಿಸ್ಕೋಬೇಕು. ಬೀಡ್ ಆದಮೇಲೆ ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ ಆದಮೇಲೆ ಇಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್. ಇದು ಬೇಸ್ ಲೈನ್ಗೆ. ಆದಮೇಲೆ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಆದಮೇಲೆ ಒಂದು ಚೈನ್ ಮತ್ತು ಒಂದು ಕ್ರಿಸ್ಟಲ್ ಬೀಡ್, ಬೀಡ್ ಲಾಕ್ ಮತ್ತು ಒಂದು ಚೈನ್, ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್. ಮತ್ತೆ ಒಂದು ಚೈನ್, ಒಂದು ಕ್ರಿಸ್ಟಲ್ ಬೀಡ್ ಲಾಕ್, ಒಂದು ಚೈನ್, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಸೇಮ್ ಇದೇ ಥರ ಬೇಸ್ ಲೈನ್ ಸೇಮ್ ಇದೇ ಥರ ಒಂದು ಚೈನು ಬೀಡು, ಒಂದು ಚೈನು ಲಾಕು, ಇದೇ ಥರ ಬೇಸ್ ಲೈನ್ ಕಂಟಿನ್ಯೂ ಮಾಡಬೇಕು. ನಾನು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ ನೋಡಿ. ಇದು ಬೀಡ್ಸ್ದೆಲ್ಲ ಆ್ಯಡ್ ಮಾಡಿ ಫಿನಿಶ್ ಆಗಿದೆ. ಸೀರೆ ಲಾಸ್ಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಈಗ ಹೀಗೆ, ಇದು ಫ್ರಂಟು, ಇದು ರೈಟ್ ಸೈಡು ಪಲ್ಲು ನಾನು ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು. ಇವಾಗ ಬ್ಯಾಕ್ ಸೈಡ್ ಪಲ್ಲುನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಬೇಕು. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ ಬಟ್ಟೆ 2 ಸತಿ ಲಾಕ್ ಮಾಡಿರ್ತೀನಿ. ಅದರಲ್ಲಿ ಒಂದು ಲಾಕ್ಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೆಟ್ ಮಾಡ್ಕೊಳ್ಳೋಣ ಅಂದರೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 4 ಚೈನ್, 1 2 3 4 ಬ್ಯಾಕ್ ಸೈಡ್ ಟರ್ನ್ ಮಾಡಿಬಿಟ್ಟು ಪಲ್ಲುನ ಒಂದು ಸಿಂಗಲ್ ಕ್ರೋಶೆಟ್ ಲಾಕ್ ಮಾಡಿಕೊಂಡು 4 ಚೈನ್ ಹಾಕ್ಬಿಟ್ಟು ಇಲ್ಲಿ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಬೇಕು. ಸೇಮ್ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. 1 2 3 4 ಚೈನ್ ಹಾಕ್ಬಿಟ್ಟು ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಬೇಕು. ಮತ್ತು 4 ಚೈನ್, ಈ ಬೀಡ್ ಪಕ್ಕ ಲಾಕ್. ಇದೇ ಥರ ಸೇಮ್ ಫುಲ್ ಸೀರೆ ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ. ಸೇಮ್ ಅದೇ ಥರ 4 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ಗೆ ಲಾಕ್ ಮಾಡಬೇಕು. ಅದೇ ಥರ ಕಂಟಿನ್ಯೂ ಮಾಡೋಣ. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ. ಇದು ಫಿನಿಶ್ ಆಗಿದೆ. ಈ ಲಾಸ್ಟಲ್ಲಿ ಒಂದು ಬೀಡ್ ಇದೆ. ಲಾಕ್ ಆದಮೇಲೆ 4 ಚೈನ್ ಹಾಕ್ಬಿಟ್ಟು
ಈ ಬೀಡ್ ಪಕ್ಕ ಗ್ಯಾಪ್ ಇರುತ್ತಲ್ಲ, ಒಂದು ಚೈನ್ ಹಾಕಿರ್ತೀವಲ್ವ ನಾವು ಸ್ಟಾರ್ಟಿಂಗ್, ಒಂದು ಚೈನ್ ಹಾಕಿ ಬೀಡ್ ಆ್ಯಡ್ ಮಾಡಿರ್ತೀವಲ್ಲ ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೀರೆನ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಬೇಕು. ಇಷ್ಟೊತ್ತವರೆಗೂ ಬ್ಯಾಕಲ್ಲಿ ವರ್ಕ್ ಮಾಡ್ತಿದ್ವಿ, ಇವಾಗ ರೈಟ್ಗೆ ಟರ್ನ್ ಮಾಡ್ಕೊಬೇಕು. ನೋಡಿ ಮೇಲ್ಗಡೆ 4 ಚೈನ್ ಹಾಕಿದ್ಮೇಲೆ ಬೀಡಿ ಈ ಥರ ಬಂದಿದೆ. ಬಾರ್ಡರ್ ಥರ ಬೇಕಂದರೆ ಇದನ್ನೇ ಒಂದು ಡಿಸೈನ್ ಮಾಡ್ಕೊಂಬಿಡ್ಬೋದು. ಬಾರ್ಡರ್ ಲೇಸ್ ಇಷ್ಟಪಡೋರು, ಗ್ರ್ಯಾಂಡ್ ಲುಕ್ ಬರುತ್ತೆ. ಇದು ಕ್ರಿಸ್ಟಲ್ ಬೀಡು ಮಾತ್ರ. ಈಗ ರೈಟಿಗೆ ಟರ್ನ್ ಮಾಡಿಕೊಂಡು ಈಗ ಥರ್ಡ್ ಸ್ಟೆಪ್ನ ಸ್ಟಾರ್ಟ್ ಮಾಡಬೇಕು. ಈ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಚೈನು, ಸಿಂಗಲ್ ಕ್ರೋಶೆಟ್ ಅಂತಲೂ ಅನ್ಬೋದು. 2 ಸತಿ ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಸತಿ ದಾರ ಸುತ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಫಸ್ಟ್ನೇ 4 ಚೈನಲ್ಲಿ ಬೀಡ್ ಮೇಲಿರೋ 4 ಚೈನಲ್ಲಿ 2 ಲಾಕ್ ಮಾಡ್ಕೋಬೇಕು. 2 ಸಿಂಗಲ್ ಚೈನ್ ಲಾಕ್, 2 ಸಿಂಗಲ್ ಚೈನ್ ಆದಮೇಲೆ ನೆಕ್ಸ್ಟ್ 4 ಚೈನ್ ಈ ಬೀಡು ನೆಕ್ಸ್ಟ್ ಬೀಡು 4 ಚೈನ್ಗೆ ನೀಡಲ್ ಮೇಲೆ 1 ಸತಿ ದಾರ ಸುತ್ಕೊಂಡು ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎರಡರಿಂದ 1 ಸತಿ, 2ರಿಂದ 2 ಸತಿ. ಇದೇ ಥರ ಆರ್ಚ್ಗೆ ಡಬಲ್ ಕ್ರೋಶ ವರ್ಕ್ ಮಾಡ್ಕೋಬೇಕು. 2 3 4 5 ಡಬಲ್ ಕ್ರೋಶ ಹಾಕ್ಕೊಂಡ್ಮೇಲೆ 5 ಡಬಲ್ ಕ್ರೋಶ ಆದಮೇಲೆ ನೀಡಲ್ ತೆಗೆದ್ಬಿಟ್ಟು ಒಂದು ಸ್ಮಾಲ್ ಬೀಡ್ ತಗೊಂಡಿದ್ವಲ್ಲ, ಸ್ಮಾಲ್ ಸೈಜ್ದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ನೀಡಲ್ ಮೇಲೆ 1 ಸತಿ ದಾರ ಸುತ್ಕೊಂಡು ಅದೇ ಥರ ನೆಕ್ಸ್ಟು 5 ಡಬಲ್ ಕ್ರೋಶ ಮಾಡೋಣ. ನೀಡಲ್ ಮೇಲೆ ನೆಕ್ಸ್ಟ್ 5 ಡಬಲ್ ಕ್ರೋಶ. 5 ಡಬಲ್ ಕ್ರೋಶ ಆದಮೇಲೆ 1 ಬೀಡು, ಮತ್ತು ಬೀಡ್ ಆದಮೇಲೆ 5 ಡಬಲ್ ಕ್ರೋಶ ಮಾಡಿಬಿಟ್ಟು ಫೈವ್ ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡಬೇಕು. ಈ ಥರ ಬರುತ್ತೆ. ಆದಮೇಲೆ ಮತ್ತೆ ಇಲ್ಲಿಂದನೇ ಮತ್ತೆ ಇನ್ನೊಂದು ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ, 5 ಡಬಲ್ ಕ್ರೋಶ. ಫೈವ್ ಡಬಲ್ ಕ್ರೋಶ ಆದಮೇಲೆ ನೀಡಲ್ ತೆಗೆದ್ಬಿಟ್ಟು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ 5 ಡಬಲ್ ಕ್ರೋಶ. ಟೋಟಲ್ಲು ಒಂದು ಬೀಡ್ ಆರ್ಚಲ್ಲಿ 10 ಡಬಲ್ ಕ್ರೋಶಸ್ ಬರುತ್ತೆ ಈ ಥರ. ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಎಲ್ಲಿ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡಬೇಕು. ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 4 ಚೈನ್ ಗ್ಯಾಪಲ್ಲಿ ಮತ್ತೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಸೇಮ್ ಇದೇ ಥರ ಒಂದು ಬೀಡ್ಗೆ ಲಾಕ್ ಆದರೆ ಇನ್ನೆರಡು ಆರ್ಚ್ ಬರಬೇಕು ಈ ಥರ.
ಇದು ನೋಡಿ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂದಿದೆ. ಇದು ಇನ್ನು 3 ಬೀಡ್ಸ್ಗಿರೋದು, ಬಟ್ ಥ್ರೆಡ್ ಖಾಲಿ ಆಗೋಯಿತು. ಈ ಥರ ಮಿಡಲಲ್ಲಿ ಥ್ರೆಡ್ ಖಾಲಿ ಆದರೆ ಏನು ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಇಲ್ಲಿ ಇದು ನೀಡಲ್ ಹಾಕ್ಬಿಟ್ಟು ಹೀಗೆ ಲಾಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದು ಥ್ರೆಡ್ಡು ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ಈ ಥರ ಹಿಡ್ಕೊಂಡು ಎಕ್ಸ್ಟ್ರಾ ಬಂದಿದೆಲ್ಲ ಎಕ್ಸ್ಟ್ರಾಸ್ ಹೋಗಲಿ. ನೆಕ್ಸ್ಟು ನಾವು ಹರಳೆ ತೊಗೊಬೇಕು. ಇನ್ನೆಷ್ಟಿರುತ್ತೆ ನೋಡಿಕೊಂಡು ಅಷ್ಟಕ್ಕೆ ತಗೊಂಡು ಈ ತುದಿನೂ ಒಂದು ನಾಟ್ ಹಾಕ್ಕೋಬೇಕು. ಈ ಥರ ನಾಟ್ ಹಾಕ್ಕೊಂಡು ಇದು ಎಕ್ಸ್ಟ್ರಾಸ್ನ ಟ್ರಿಮ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ವರ್ಕ್ನ ಕಂಟಿನ್ಯೂ ಮಾಡಬೇಕು. ಅದು ಬಂದರೆ ಬ್ಯಾಕ್ ಸೈಡ್ ಹೋಗೋ ಥರ ಮಾಡ್ಕೋಬೇಕು. ಈ ಫ್ರಂಟ್ ಬರಬಾರ್ದು, ಬ್ಯಾಕ್ ಸೈಡ್ಗೆ ಹೋಲ್ಡ್ ಮಾಡಿಕೊಂಡ್ರೆ ಫಿಂಗರಲ್ಲಿ ಅದು ಬ್ಯಾಕ್ ಸೈಡ್ ಹೋಗುತ್ತೆ. ಫ್ರಂಟ್ ಏನು ಥ್ರೆಡ್ ಬರಲ್ಲ. ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು. ಈಗ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ಫೈವ್ ಡಬಲ್ ಕ್ರೋಶಾ ಆದಮೇಲೆ ಥ್ರೆಡ್ ತೆಗೆದ್ಬಿಟ್ಟು ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡೋಣ. ಫೈವ್ ಡಬಲ್ ಕ್ರೋಶಾ ಆದಮೇಲೆ ಥ್ರೆಡ್ ತೆಗೆದ್ಬಿಟ್ಟು ಒಂದು ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಆದಮೇಲೆ ಮತ್ತೆ 5 ಡಬಲ್ ಕ್ರೋಶಾ, ಬೀಡ್ ಆದಮೇಲೆ 5, ಬೀಡ್ಗಿಂತ ಮುಂಚೆ 5, ಟೋಟಲ್ 10 ಡಬಲ್ ಕ್ರೋಶಾ ಮಾಡಬೇಕು. ಒಂದು 4 ಚೈನ್ ಗ್ಯಾಪಲ್ಲಿ 10 ಡಬಲ್ ಕ್ರೋಶಾ ಮಾಡಬೇಕು. 5 ಆದಮೇಲೆ ಬೀಡ್ ಹಾಕ್ಕೊಂಡು ಈ ಕಡೆ 5 ಹಾಕ್ಕೋಬೇಕು. ಇದು ಬ್ಯಾಕ್ ಸೈಡೇ ಬರೋ ಥರ ಈ ಥರ ಇಲ್ಲಿ ಹೋಲ್ಡ್ ಮಾಡಿಕೊಂಡ್ರೆ ಫ್ರಂಟಿಗೆ ಬರಲ್ಲ, ಬ್ಯಾಕಲ್ಲಿ ಇರುತ್ತೆ. ಈ ಥರ ಬ್ಯಾಕ್ ಸೈಡು ಎಕ್ಸ್ಟ್ರಾಸ್ ಬ್ಯಾಕ್ ಸೈಡ್ ಬರೋ ಥರ ಮಾಡ್ಕೋಬೇಕು. ಆಮೇಲೆ ಕಂಟಿನ್ಯೂ ಮಾಡಬೇಕು. ಲಾಸ್ಟಲ್ಲಿ ಗ್ಲೋ ಮಾಡಿಬಿಟ್ರೆ ಸಾಕು, ಅದೇನು ಬರಲ್ಲ ಆಚೆ. ಒಂದು ಟೈಮ್ ಗ್ಲೋ ಮಾಡಿಬಿಡ್ಬೇಕು, ಯಾವುದಕ್ಕೂ ಸೇಫ್ಟಿಗೋಸ್ಕರ ಗ್ಲೋ ಮಾಡಬೇಕು. 2ರಿಂದ ಒಂದು ಸತಿ, 2ರಿಂದ ಒಂದು ಸತಿ, ಇದೇ ಥರ ಕಂಟಿನ್ಯೂ ಮಾಡಿಕೊಂಡ್ರೆ ಅದು ಬ್ಯಾಕ್ ಸೈಡ್ ಹೋಗುತ್ತೆ. 5 ಆಗಿದೆ. 5 ಆದಮೇಲೆ ಇಲ್ಲಿ ಪಕ್ಕದ ಚೈನಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಒಂದು ಟೈಮ್. ನೋಡಿ ಇದು ಬ್ಯಾಕ್ ಸೈಡ್ ನೋಡಿ ಇದು ಬ್ಯಾಕ್ ಸೈಡ್ ಬಂದಿದೆ. ನಾವಿನ್ನು ವರ್ಕ್ ಕಂಟಿನ್ಯೂ ಮಾಡೋಣ. ಈಗ ಇದಕ್ಕೊಂದು ಲಾಕ್ ಆದಮೇಲೆ ನೆಕ್ಸ್ಟು ಬೀಡ್ಗೆ ಸೇಮ್ ಅದೇ ಥರ 5 ಡಬಲ್ ಕ್ರೋಶಾ ಮಾಡಿ ಒಂದು ಬೀಡ್ ಆ್ಯಡ್ ಮಾಡಿ 5 ಡಬಲ್ ಕ್ರೋಶಾ ಮಾಡಿ ಒಂದು ಲಾಕ್ ಮಾಡ್ಕೋಬೇಕು. ಫೈ ಆದಮೇಲೆ ನಾನು ಬೇಸ್ ಲೈನಲ್ಲಿ
ಏನು ಮಾಡಿದ್ದೆ ಅಂದರೆ ಇಲ್ಲಿ ನೋಡಿ ಕಾಣಿಸ್ತೈತಲ್ಲ, ಇದು 3 ಬೀಡ್ ಆ್ಯಡ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೆ, ಬೀಡ್ ಆ್ಯಡ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೆ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೂ 2 ಎಕ್ಸ್ಟ್ರಾ ಲಾಕ್ ಮಾಡಿ ಟರ್ನ್ ಮಾಡಿದ್ದೆ, 2 ಎಕ್ಸ್ಟ್ರಾ ಲಾಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಇದನ್ನು ಲಾಕ್ ಮಾಡೋಣ, ಈ ಲಾಕಿಗೆ. ಇದಾದಮೇಲೆ 1 2 3 ಚೈನ್ಸ್ ಎಕ್ಸ್ಟ್ರಾ ಹಾಕ್ಬಿಟ್ಟು ಥ್ರೆಡ್ ಕಟ್ ಮಾಡಿಕೊಂಡು ನೀಡಲ್ ತೆಗೆದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಡಿಸೈನ್ ಯಾವ್ದು, ಇದನ್ನು ಹಿಂದೆಗಡೆ ಗ್ಲೋ ಮಾಡಿಬಿಡಬೇಕು. ಇದಕ್ಕೊಂದು ಸತಿ ಗ್ಲೋ ಹಾಕಿದ್ರೆ ಸೇಫ್ಟಿ ಪರ್ಪಸ್, ಏನು ಬಿಚ್ಚೋಗಲ್ಲ, ಬಟ್ ಸೇಫ್ಟಿ ಪರ್ಪಸ್ ಇದಕ್ಕೊಂದು ಗ್ಲೋ ಮಾಡಿದ್ರೆ ಬೆಸ್ಟು. ಇದಕ್ಕೂ ಅಷ್ಟೇ ಲಾಸ್ಟಲ್ಲಿ ಗ್ಲೋ ಮಾಡಿಬಿಟ್ರೆ ಇಲ್ಲಿಗೆ ಇದು ನೀಟಾಗಿ ಟರ್ನ್ ಮಾಡಿ ಹಿಂಗೆ ಗ್ಲೋ ಮಾಡಿದ್ದೀನಿ ಎಷ್ಟೊಂದು ವೀಡಿಯೋದಲ್ಲಿ, ಆ ಥರ ಗ್ಲೋ ಮಾಡ್ಕೊಂಬಿಡಿ. ಯಾರಿಗೆ ಡಬಲ್ ಕ್ರೋಶಾ, ಚೈನು, ಲಾಕು ಇದೆಲ್ಲ ಬರೋದಿಲ್ಲ, ನಂದು ಪ್ಲೇ ಲಿಸ್ಟಲ್ಲಿ ಅದು ವಿಡಿಯೋ ಇದೆ, ಎಲ್ಲ ಸಪ್ರೇಟು, ಬೇಬಿ ಕುಚ್ಚು ಕಟ್ಟೋದ್ರಿಂದ ಹಿಡ್ದು ಅದನ್ನೊಮ್ಮೆ ಚೆಕ್ ಮಾಡಿ ಬೇಸಿಕ್ ಕಲ್ತ್ಕೊಂಡ್ರೆ ನೆಕ್ಸ್ಟ್ ನೀವು ಆರಾಮಾಗಿ ಡಿಸೈನ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೋಡಿ ಇಲ್ಲೂ ಅಂತ ನನಗೆ ಖಾಲಿಯಾಗಿತ್ತು, ಈ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಗ್ಲೋ ಮಾಡ್ಕೊತೀನಿ. ಅದನ್ನು ಉಲ್ಟಾ ಮಾಡಿಬಿಟ್ಟು ಫ್ಯಾನ್ ಹಾಕ್ಬಿಟ್ಟು ಇಟ್ಬಿಡಿ ಒಂದು 5 ನಿಮಿಷ. ಇದೇ ಥರ ಬ್ಯಾಕ್ ಸೈಡ್ ಇಟ್ಬಿಟ್ಟು ಡಿಸೈನ್ನ ಬ್ಯಾಕ್ ಟರ್ನ್ ಮಾಡಿಬಿಟ್ಟು ಗ್ಲೋ ಮಾಡಿರ್ತೀವಲ್ವ, ಸೀರೆಗೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದರಿಂದ ಫ್ಯಾನ್ ಹಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಡ್ರೈಯಿಂಗ್ ಬಿಟ್ಬಿಟ್ರೆ ಡ್ರೈ ಆಗುತ್ತೆ. ಆಮೇಲೆ ಡಿಸೈನು ಇದೇ ಕುಚ್ಚು ಇಷ್ಟಪಡ್ದಲ್ಲಿರೋರು ಇಷ್ಟೇ ಹಾಕ್ಕೋಬೋದು. ಒಂದು ಬಾರ್ಡರ್, ಲೇಸ್ ಬಾರ್ಡರ್ ಥರ ವಿತೌಟ್ ಕುಚ್ಚು ಈ ಥರ ಟ್ರೈ ಮಾಡ್ಬೋದು. ವಿತ್ ಕುಚ್ಚು ಬೇಕು ಅಂದರೆ ಈ ಆರ್ಚ್ ಮಿಡಲಲ್ಲಿ ಒಂದೊಂದು ಕುಚ್ಚು ಕಟ್ಕೋಬೇಕು. ಜಾಸ್ತಿ ಕುಚ್ಚು ಇಷ್ಟ ಇಲ್ಲ ಅನ್ನೋರು 2 ಆರ್ಚ್ಗೆ ಒಂದು ಕುಚ್ಚು ಕಟ್ಕೊಳ್ಳಿ. ನಾನು ಕುಚ್ಚು ಕಟ್ಟಿದ್ಮೇಲೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮರಿದಲ್ಲೇ ಲೈಕ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ನೊಂದು ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರೋದು ಒಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.